ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲಾದರೂ ಈ ಅಮ್ಮನವರ ದೇಗುಲ ಒಂದಷ್ಟು ಬೆಟ್ಟ ಗುಡ್ಡದ ಮೇಲೆ ಇರುವಂಥದ್ದು ಅಥವಾ ಒಂದು 9-10 ಮೆಟ್ಟಿಲಿರುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು, ನೀವು ಅರ್ಚನೆ ಪೂಜೆ ಎಲ್ಲ ಮಾಡಿ ಪ್ರಸಾದ ತೆಗೆದುಕೊಂಡು ಒಂದು ಹಣೆಗಷ್ಟು ಕುಂಕುಮವನ್ನು ಇಟ್ಕೊಂಡು ಆ ಅಮ್ಮನ ಮೆಟ್ಟಿಲು ಇಳಿಯುವಾಗ, ಆ ದೇವಾಲಯದ ಮೆಟ್ಟಿಲು ಇಳಿಯುವಾಗ ಕುಳಿತುಕೊಂಡು ಒಂದು 108 ಬಾರಿ ಈ ಮಂತ್ರವನ್ನು ಹೇಳ್ತೀನಿ ಅಂತಂದರೆ, ಕಷ್ಟ ಕಾರ್ಪಣ್ಯಗಳನ್ನು ನೆನಪು ಮಾಡ್ಕೊಂಡು ಬಿಟ್ಟು ಈ ತಾಯಿ ಹತ್ರ ನಮ್ಮ ದುಃಖ ಹೇಳ್ಕೊಂಡ್ರೆ ಹೇಗೆ ತಾಯಿ ಸ್ಪಂದಿಸ್ತಾಳೆ, ನಮಗೆ ಬೇಕಾಗಿರೋ ತುಂಬ ಅಂತರಂಗದಲ್ಲಿ ನಮ್ಮನ್ನು ಇಷ್ಟಪಡತಕ್ಕಂಥವ್ರ ಮುಂದೆ ನಾವು ಒಂದು ಕಷ್ಟ ಹೇಳ್ಕೊಂಡ್ರೆ ಶೀಘ್ರವಾಗಿ ಅದನ್ನು ಹೇಗೆ ಪರಿಹಾರ ಮಾಡ್ತಾರೋ ಹಾಗೆ ಓಂ ಐಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ, ಓಂ ಐಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಈ ಮಂತ್ರವನ್ನು 108 ಬಾರಿ ಏನಾದರೂ ಹೇಳ್ಕೊಳ್ತೀವಿ ಅಂತಂದರೆ ನಮಗಿರತಕ್ಕಂತಹ 108 ತಾಪತ್ರಯಗಳು ನಿವಾರಣೆ ಆಗ್ತವಂತೆ. ಅತ್ಯಂತ ವಿಶೇಷವಾಗಿ ಮನಸ್ಸು ಮುದಗೊಳ್ತಕ್ಕಂಥದ್ದು, ಆಹ್ಲಾದವಾಗ್ತಕ್ಕಂಥದ್ದು, ಆನಂದವಾಗ್ತಕ್ಕಂಥದ್ದಂತೆ. ಆದರೆ ಬರ್ತಾ ದಾರಿಯಲ್ಲಿ ಒಂದಷ್ಟು ಪ್ರಸಾದದ ಏನು ಉಳಿದಿರುತ್ತೋ, ಒಂದಷ್ಟು ಹಾಲು ಕೋವ ಅಥವಾ ಬೆಲ್ಲವಾದರೂ ಸರಿಯೇ ಇರುವೆಗಳಿಗೆ ಹಾಕಿ ಮನೆಗೆ ಬನ್ನಿ. ತೃಪ್ತೋಸ್ಮಿ, ಅನುಗೃಹೀತೋಸ್ಮಿ, ಕೃತಾರ್ಥೋಸ್ಮಿ, ಕೃಪಾನಿದೆ. ಶುಭಂಭೂಯಾತ್. ಒಳಿತಾಗಲಿ.